ನಾನು ನಿಮ್ಮೆಲ್ಲರ ಪ್ರೀತಿಯ ಕನ್ನಡದ ಹುಡುಗಿ ಲಿಖಿತ. ನಂಟ್ಯದಲ್ಲಿದ್ದಾಗ ನಮ್ಮಮ್ಮ ಕೇಳೋರು ಅಡುಗೆ ಏನು ಮಾಡಲಿ ಅಂತ. ನಾವು ಹೇಳ್ತಿದ್ದಿದ್ದು ಏನೋ ಒಂದು ಮಾಡಮ್ಮ ಅಂತ. ಆದರೆ ಈಗ ಗೊತ್ತಾಗ್ತಿದೆ ಅಡುಗೆ ಮಾಡೋದು ಕಷ್ಟ ಅಲ್ಲ, ಅಡುಗೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋದು ಕಷ್ಟ ಅಂತ. ನಾನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಒಂದು ಪಾತ್ರೆಗೆ ಎಣ್ಣೆ ಇಟ್ಟು ಅದಕ್ಕಾದ್ಮೇಲೆ ನಾನು ತೋರಿಸಿರೋ ಸ್ಪೈಸಸ್ನೆಲ್ಲ ಅದಕ್ಕೆ ಆ್ಯಡ್ ಮಾಡಿ ಅರ್ಧ ಗಂಟೆ ಕಡಲೆಬೇಳೆನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡೆ. ಅದರ ನೆಕ್ಸ್ಟು ಮೊಸರು ಆ್ಯಡ್ ಮಾಡಿದೆ. ಇವಾಗಲೇ ಗೊತ್ತಾಗಿದೆ ಅನ್ಕೋತೀನಿ ಏನು ಸಾಂಬಾರು ಅಂತ. ಅದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟು ಬೂದ್ಗುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಬೂದ್ಗುಂಬಳಕಾಯಿನ ಹಾಕಿ ಸ್ವಲ್ಪ ಹಿಂಗೆ ಹಾಕಿ ಹುರ್ಕೊಂಡೆ. ಬೂದ್ಗುಂಬಳಕಾಯಿ ಮೆಲ್ಕಾಗ್ತಿದೆ ಅಂತ ಗೊತ್ತಾದಂಗೆ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿದೆ. ಆಮೇಲೆ ನೆನಪಾಯಿತು ನಾನು ಸಾಲ್ಟೇ ಹಾಕಿಲ್ಲ ಅಂತ ಹೇಳಿ. ಸಾಲ್ಟ್ ಹಾಕಿ ನಾನು ರುಬ್ಕೊಂಡಿದ್ನಲ್ಲ ಆ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಿದೆ. ಸಾಂಬಾರು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ಹೇಳಿ ಅರಿಶಿನ ಆ್ಯಡ್ ಮಾಡಿದೆ. ಇದೇ ಥರ ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದಕ್ಕೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.